Hello everybody. So in this video I'm going to explain an illustration on income from house property. Illustration 16. See the problem. Shankar Rao owns a big house, the construction of which began on 1/8/2011 and completed on 31st/12/2014. So if you see the problem there, he owns a big house. ಒಂದು ದೊಡ್ಡ ಮನೆ ಅವನ ಹೆಸರಲ್ಲಿದೆ. And the construction of which began on 1/8/2011. See here, construction starting date is given. Construction starting date. Construction starting date is 1/8/2011. I hope you are able to see here what I am typing. Construction starting date is 1/8/2011 and completed on 31st/12/2014. Construction completion date is 31st/12/2014. So ಈಗ ಲೋನ್ ಬಾರೋಯಿಂಗ್ ಡೇಟ್, ಕನ್ಸ್ಟ್ರಕ್ಷನ್ ಕಂಪ್ಲೀಷನ್ ಡೇಟ್ ಕೊಟ್ಟರೆ ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಕ್ಯಾಲ್ಕುಲೇಷನ್ ನಾವು ಮಾಡಬೇಕಾಗುತ್ತೆ. ಈಗ ಲೋನ್ ಬಾರೋಯಿಂಗ್ ಡೇಟ್ ಕೊಟ್ಟಿಲ್ಲ, ಕನ್ಸ್ಟ್ರಕ್ಷನ್ ಸ್ಟಾರ್ಟಿಂಗ್ ಡೇಟ್ ಮಾತ್ರ ಕೊಟ್ಟಿದ್ದಾರೆ. ಈ ಪ್ರಾಬ್ಲಮ್ ಅಲ್ಲಿ ನೋಡೋದಾದ್ರೆ ಕನ್ಸ್ಟ್ರಕ್ಷನ್ ಸ್ಟಾರ್ಟಿಂಗ್ ಡೇಟ್ ಕೊಟ್ಟಿದ್ದಾರೆ, ಕಂಪ್ಲೀಷನ್ ಡೇಟ್ ಕೊಟ್ಟರು ಕೂಡ you have to calculate pre-construction period interest. I hope you are able to understand. Loan borrowing date, construction completion date kotro, you have to calculate pre-construction period interest. In the same way, construction starting date and also completion date, if both the dates are given, you have to calculate pre-construction period interest. This you have to remember. For this, he borrowed a loan of rupees 1,50,000 at 12% per annum. So for the construction of the house which began on 1/8/2011, for the construction ಎಷ್ಟು ಲೋನ್ ಬಾರೋ ಮಾಡಿದ್ದ ಅಂತ ಹೇಳಿದ್ರೆ 1,50,000 ಲೋನ್ ಬಾರೋ ಮಾಡಿದ್ದ and the rate of interest is 12% per annum. So interest is given, it is 12% per annum is given. 25% of this house was used by him for his own business. So entire ಮನೆಯಲ್ಲಿ 25% ಅವನು ತನ್ನ ಬಿಸ್ನೆಸ್ಸಿಗೆ ಯೂಸ್ ಮಾಡ್ಕೊಳ್ತಾ ಇದ್ದ ಅಂತ ಹೇಳ್ಬಿಟ್ಟು ಪ್ರಾಬ್ಲಮ್ ಅಲ್ಲಿ ಹೇಳ್ತಾ ಇದ್ದಾರೆ. ಸಿ, ಇಫ್ ಆನ್ SSC uses his house property for his own business or for his own profession, ಅಂದರೆ ಒಬ್ಬ SSC ಆದನು ತನ್ನ ಬಿಸ್ನೆಸ್ನ ನಡೆಸಲಿಕ್ಕೆ ಅಥವಾ ಪ್ರೊಫೆಷನ್ನ ನಡೆಸಲಿಕ್ಕೆ, ವೃತ್ತಿನ ನಡೆಸಲಿಕ್ಕೆ ತನ್ನ ಮನೆಯೇ ಯುಟಿಲೈಸ್ ಮಾಡಿಕೊಂಡ್ರೆ, ತನ್ನ ಮನೆಯಲ್ಲೇ ಬಿಸ್ನೆಸ್ ನಡೆಸ್ತಾ ಇದ್ದಾನೆ ಅಥವಾ ಪ್ರೊಫೆಷನ್ ನಡೆಸ್ತಾ ಇದ್ದಾನೆ ಅಂತ ಹೇಳಿದ್ರೆ, ಸೊ ಆ ಹೌಸಿಂದ ಬರುವಂತಹ ಇನ್ಕಮ್ ಏನಿದೆ ಅಲ್ಲ, ಅದನ್ನ ನಾವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಲಿ ತೋರಿಸಬಾರ್ದು. ಆರ್ ಯು ಏಬಲ್ ಟು ಅಂಡರ್ಸ್ಟ್ಯಾಂಡ್ ಸ್ಟೂಡೆಂಟ್ಸ್? ಇಫ್ ಆನ್ SSC ಯೂಸಸ್ ದ ಹೌಸ್ ಪ್ರಾಪರ್ಟಿ ಫಾರ್ ಹಿಸ್ ಓನ್ ಬಿಸ್ನೆಸ್, ಅವನ ಬಿಸ್ನೆಸ್ಸಿಗೆ ಯುಟಿಲೈಸ್ ಮಾಡಿಕೊಂಡ್ರೆ, ಅವನ ಪ್ರೊಫೆಷನ್ಗೆ ಅವನ ಮನೆ ಯುಟಿಲೈಸ್ ಮಾಡಿಕೊಂಡ್ರೆ, ನಾವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಲಿ ಅದನ್ನ ನಾವು ಆ ಇನ್ಕಮ್ನ ತೋರಿಸಲೇಬಾರ್ದು. ಸೊ ಹಾಗೆ ನಾವು ಏನು ಮಾಡ್ತೀವಿ ಇಲ್ಲಿ ಅಂತ ಹೇಳಿದ್ರೆ, ಇವನ್ ಆನ್ಯುವಲ್ ವ್ಯಾಲ್ಯೂ ನಿಲ್ಲ ಅಂತ ತೋರಿಸಲ್ಲ ಸ್ಟೂಡೆಂಟ್ಸ್, ಸ್ಟ್ರೈಟ್ ಅವೇ 25% ಎಷ್ಟು ಪೋರ್ಷನ್ ಅವನು ಯುಟಿಲೈಸ್ ಮಾಡಿದ್ದು ಬಿಸ್ನೆಸ್ಸಿಗೆ, 25% ಆಫ್ ದ ಪೋರ್ಷನ್ ಆಫ್ ದ ಹೌಸ್ ಯೂಸ್ ಫಾರ್ ಹಿಸ್ ಓನ್ ಬಿಸ್ನೆಸ್ ಅಂತ ತೋರಿಸೋದು, ಸ್ಟ್ರೈಟ್ ಅವೇ ಅಮೌಂಟ್ ಕಾಲಮ್ ಅಲ್ಲಿ ನಿಲ್. ಐ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಫಾರ್ ವೈ ವಿ ಆರ್ ನಾಟ್ ಕ್ಯಾಲ್ಕುಲೇಟಿಂಗ್ ಇನ್ಕಮ್ ಫ್ರಮ್ the house which has been used for his own business, ಅವನ ಬಿಸ್ನೆಸ್ಸಿಗೆ ಯೂಸ್ ಮಾಡಿರುವಂತಹ ಮನೆ ಏನಿದೆಯಲ್ಲ ಅಥವಾ ಪೋರ್ಷನ್ ಏನಿದೆಯಲ್ಲ, ಅದನ್ನ ಯಾಕೆ ನಾವು ಆ ಹೌಸಿಂದ ಯಾಕೆ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಲ್ಲ ಅಂತ ಹೇಳಿದ್ರೆ, ಸಿಂಪಲ್ ಸ್ಟೂಡೆಂಟ್ಸ್, ಅದನ್ನ ಅವನ ಓನ್ ಬಿಸ್ನೆಸ್ಗೆ ಯುಟಿಲೈಸ್ ಮಾಡ್ಯಾನೆ ಆ ಪೋರ್ಷನ್ನ. ಹಾಗಾಗಿ ಅದರಿಂದ ಬಂದಂಥ ಇನ್ಕಮ್ನ ನಾವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಲಿ ತೋರಿಸಲ್ಲ. ದ ರಿಮೈನಿಂಗ್ ಪೋರ್ಷನ್ ವಾಸ್ ಸೆಲ್ಫ್ ಆಕ್ಯುಪೈಡ್ ಅಪ್ ಟು 30th June. ರಿಮೈನಿಂಗ್ ಪೋರ್ಷನ್ ಅಂದ್ರೆ ಎಷ್ಟು? ಈಗ 25% ಏನು ಮಾಡ್ಯಾನಂದ್ರೆ ಅವನು ತನ್ನ ಪ್ರೊಫೆಷನ್, ಅದು ಬಿಸ್ನೆಸ್ಗೆ ಯುಟಿಲೈಸ್ ಮಾಡಿಯಾನೆ. ರಿಮೈನಿಂಗ್ ಪೋರ್ಷನ್ ಎಷ್ಟಾಗುತ್ತೆ ಅಂದರೆ 25% ಅಂತ ಹೇಳಿದ್ರೆ 100 25%, ಇಫ್ ಹೌಸ್ ಪ್ರಾಪರ್ಟಿ, ಇಫ್ ದ ಎಂಟೈರ್ ಹೌಸ್ ಪ್ರಾಪರ್ಟಿ ಇಸ್ 100%, ಅದರಲ್ಲಿ 25%ನ ಪೋರ್ಷನ್ನ ಅವನು ಬಿಸ್ನೆಸ್ಗೆ ಯುಟಿಲೈಸ್ ಮಾಡ್ಯಾನೆ. ರಿಮೈನಿಂಗ್ ಪೋರ್ಷನ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 75%. ಐ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ರಿಮೈನಿಂಗ್ ಪೋರ್ಷನ್ ಇಸ್ ಹೌ ಮಚ್ ಸ್ಟೂಡೆಂಟ್? 75%. So in that 75% portion, what he has done, you see, so the remaining portion was self-occupied up to 30th June. 30th June ತನಕ self-occupied ಆಗಿತ್ತು, ಅಂದರೆ SSC ಅದರಲ್ಲಿ ವಾಸವಾಗಿದ್ದ. And thereafter
was let out for 6,000 per month. Next 30th June ನಂತರ ಅಂತ ಹೇಳಿದ್ರೆ 1st July ಇಂದ ಲೆಟ್ ಔಟ್ ಮಾಡ್ಯಾರೆ. ಎಷ್ಟಕ್ಕೆ ಲೆಟ್ ಔಟ್ ಮಾಡಿದ್ದ ಅಂತ ಹೇಳಿದ್ರೆ 6,000 per month. ಹಾಗೆ ಈಗ ರಿಮೈನಿಂಗ್ 75 ಪೋರ್ಷನ್ ಏನಿದೆಲ್ಲ, ಸಿನ್ಸ್ ಇಟ್ ಇಸ್ ಲೆಟ್ ಔಟ್ ಮಾಡಿರೋದ್ರಿಂದ ಸೊ ಇಟ್ ಬಿಕಮ್ಸ್ ಲೆಟ್ ಔಟ್ ಹೌಸ್ ಪ್ರಾಪರ್ಟಿ. ಅದು ಸೆಲ್ಫ್ ಆಕ್ಯುಪೈಡ್ ಆಗಿರ್ಬೋದು ಟಿಲ್ 30th June ತನಕ ಸೆಲ್ಫ್ ಆಕ್ಯುಪೈಡ್ ಆಗಿರ್ಬೋದು, ಬಟ್ ಸ್ಟಿಲ್ ಅದನ್ನ 1st June ಇಂದ ಲೆಟ್ ಔಟ್ ಮಾಡ್ತಾ ಇರೋದ್ರಿಂದ, ದೇರ್ ಆಫ್ಟರ್ ಲೆಟ್ ಔಟ್ ಮಾಡ್ತಾ ಇರೋದ್ರಿಂದ ಸೊ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಇಟ್ ಬಿಕಮ್ಸ್ ಲೆಟ್ ಔಟ್ ಹೌಸ್ ಪ್ರಾಪರ್ಟಿ. ಸೊ ಹೌ ಮಚ್ ಇಸ್ ದ ರೆಂಟ್ ಪರ್ ಮಂತ್? ಇಟ್ ಇಸ್ 6,000 per month. Other expenses incurred are municipal taxes rupees 10,000. ನೋಡಿ, municipal taxes for the entire house, full house ಗೆ 10,000. Repairs rupees 4,000 is given. We don't require repair expenses. We don't consider repairs in any of our calculation. ನಾವು ನಮ್ಮ ಕ್ಯಾಲ್ಕುಲೇಷನ್ ಎಲ್ಲೂ repairs ನಾವು ತೋರಿಸಲ್ಲ. So far nothing was repaid towards principal. ಅಂದ್ರೆ ಇಲ್ಲಿ so far nothing was repaid towards principal ಅಂತ ಹೇಳಿದ್ರೆ loan borrowed amount is 1,50,000. ಆ 1,50,000 ಅಲ್ಲಿ ಇಷ್ಟೋ ತನಕ ಏನೋ ಅವನು ರೀಪೇ ಮಾಡಲಿಲ್ಲ ಅಂತ ಹೇಳ್ತಾ ಇರೋದು. ಅಂದರೆ 1,50,000 ಹೌಸಿಂಗ್ ಲೋನ್ ಇದೆಯಲ್ಲ, ಇಲ್ಲಿ ತನಕ ಏನೂ ರೀಪೇ ಮಾಡಲ್ಲ, ಅದರ ಅರ್ಥ ಇನ್ನೂ 1,50,000 ಹಾಗೇ ಇದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಕರೆಂಟ್ ಇಯರ್ಗೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಲೋನ್ ಅಮೌಂಟ್ ಉಳಿದಿರೋದು ಎಷ್ಟು? 1,50,000 ಉಳಿದಿದೆ, ಅದ್ರ ಮೇಲೆ 12% ಕ್ಯಾಲ್ಕುಲೇಟ್ ಮಾಡಬೇಕು. ಅದು ಕರೆಂಟ್ ಇಯರ್ ಇಂಟ್ರೆಸ್ಟ್ ಆಗಿರುತ್ತೆ. Compute the income from house property. So first we have to calculate the interest on loan, computation of interest on loan. So since starting date, construction starting date is given and also completion date is given, you have to calculate pre-construction period interest. So pre-construction period starts from ಯಾವ ಡೇಟ್ ಇಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಡೇಟ್ ಆಫ್ ಬಾರೋಯಿಂಗ್ ಲೋನ್. ಬಟ್ ಈ ಪ್ರಾಬ್ಲಮ್ ಅಲ್ಲಿ ಬಾರೋಯಿಂಗ್ ಡೇಟ್ ಕೊಟ್ಟಿಲ್ಲ, ಹಾಗಾಗಿ ಕನ್ಸ್ಟ್ರಕ್ಷನ್ ಸ್ಟಾರ್ಟಿಂಗ್ ಡೇಟ್ನ ನೀವು ಕನ್ಸಿಡರ್ ಮಾಡಬೇಕು. ಕನ್ಸ್ಟ್ರಕ್ಷನ್ ಸ್ಟಾರ್ಟಿಂಗ್ ಡೇಟ್ ಏನಂದ್ರೆ ಇಟ್ ಇಸ್ ಸಿ ಹಿಯರ್, ಕನ್ಸ್ಟ್ರಕ್ಷನ್ ಸ್ಟಾರ್ಟಿಂಗ್ ಡೇಟ್ ಇಸ್ 1/8/2011. ಅಲ್ಲಿಂದ ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಇಂಟ್ರೆಸ್ಟ್ ಸ್ಟಾರ್ಟ್ ಆಗುತ್ತೆ, ಅಥವಾ ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಸ್ಟಾರ್ಟ್ ಆಗೋದು 1/8/2011 ಇಂದ. ಸೊ ಆ ಡೇಟ್ ಏನಂತ ಹೇಳಿದ್ರೆ ಕನ್ಸ್ಟ್ರಕ್ಷನ್ ಸ್ಟಾರ್ಟಿಂಗ್ ಡೇಟ್. ಲೋನ್ ಬಾರೋಯಿಂಗ್ ಡೇಟು ಕೊಟ್ಟಿದ್ದಾರೆ, ಕನ್ಸ್ಟ್ರಕ್ಷನ್ ಸ್ಟಾರ್ಟಿಂಗ್ ಡೇಟು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವಾಗ ವಿಚ್ ಎವರ್ ಇಸ್ ಲೇಟರ್, ಯಾವುದು ಲೇಟರ್ ಡೇಟ್ ಇದೆ ಆ ಡೇಟಿಂದ ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ. ಬಟ್ ಇಲ್ಲಿ ಆ ಸಮಸ್ಯೆ ಇಲ್ಲ, ಓನ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟಿಂಗ್ ಡೇಟ್ ಇಸ್ ಗಿವನ್, ದಟ್ ವಿಲ್ ಬಿ ದ ಸ್ಟಾರ್ಟಿಂಗ್ ಡೇಟ್ ಆಫ್ ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್. ಆ್ಯಂಡ್ ವೆನ್ ಡಸ್ ದ ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಎಂಡ್ಸ್, ಯಾವಾಗ ಎಂಡ್ ಆಗುತ್ತೆ ಅಂತ ನೀವು ನೋಡೋದಾದರೆ ಯಾವ ಡೇಟಿಗೆ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಯ್ತಲ್ಲ ಅದರ ಹಿಂದಿನ 31st March. ಸೊ ಕನ್ಸ್ಟ್ರಕ್ಷನ್ ಕಂಪ್ಲೀಟೆಡ್ ಆನ್ 31/12/2014. 31/12/2014 ಅದರ ಹಿಂದಿನ 31st March ಅಂದರೆ 31/3/2014. ಸೊ ಅಲ್ಲಿಗೆ ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಎಂಡ್ ಆಗುತ್ತೆ. ನಾವು ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಮಂತ್ಸ್. ಸೊ ಇಟ್ ವಿಲ್ ಬಿ 32 ಮಂತ್ಸ್ ಸ್ಟೂಡೆಂಟ್ಸ್. ನೀವು ಇನ್ ಡೀಟೇಲ್ ಕ್ಯಾಲ್ಕುಲೇಷನ್ ತೋರಿಸ್ಬೇಕಂತೇನಿಲ್ಲ, ಬಟ್ ಐ ವಿಲ್ ಶೋ ಹೌ ವಿ ಹ್ಯಾವ್ ಅರೈವ್ಡ್ ಎಟ್ 32 ಮಂತ್ಸ್. 32 ಮಂತ್ಸ್ ಹೇಗೆ ಬಂದಿದೆ ಅಂತ. ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಸ್ಟಾರ್ಟ್ ಆಗಿದ್ದು 1/8/2011ಗೆ. ಸೊ 1/8/2011 ಇಂದ 31/3/2014 ತನಕ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ the number of months. 1/8/2011 ends on 31st March 2012. Am I right students? So how many, what will be the number of months? 8 andre August, 8, 9, 10, 11, 12. ಆಮೇಲೆ January, February, March, totally ಅಲ್ಲಿಗೆ 8 months ಆಗುತ್ತೆ. 8 months. Next 2001/4/2012. This ends on 31st March. Yeah, 31st March 2013. 2013ಗೆ ಈ ಪೀರಿಯಡ್ ಎಂಡ್ ಆಗುತ್ತೆ. ಸೊ ಇದೆಷ್ಟಾಗುತ್ತೆ ಅಂದರೆ 12 ಮಂತ್ಸ್. ಇದು 12 ಮಂತ್ಸ್ ಆಗುತ್ತೆ. ನೆಕ್ಸ್ಟ್ 1/4/2013 ends on 31st March 2014. ಸೊ ಇದು ಕೂಡ ಎಷ್ಟಾಗುತ್ತೆ ಅಂದರೆ 12 ಮಂತ್ಸ್ ಆಗುತ್ತೆ. 12 ಮಂತ್ಸ್. ಈಗ ನಾವು ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಸ್ಟಾರ್ಟ್ ಆಗಿದ್ದು 1/8/2011, ಹಾಗೆ ಎಂಡ್ ಆಗಿದ್ದು 31/3/2014. ಎಂಡ್ ಆಗಿದ್ದು 31/3/2014. ಸೊ ಅಲ್ಲಿಗೆ ನಾವು ಎಂಡ್ ಡೇಟ್ ತನಕ ಬಂದ್ವಿ. ಸೊ ಟೋಟಲ್ ಇದು ಎಷ್ಟಾಗುತ್ತೆ ಅಂದರೆ 8 + 12 20, 20 + 12 32 ಆಗುತ್ತೆ. ನೆಕ್ಸ್ಟ್ 32 ಮಂತ್ಸ್ ಆಗುತ್ತೆ.
Pre-construction period interest is equal to how much is the loan borrowed? It is given in the problem that 1,50,000. Loan borrowed estanದ್ರೆ 1,50,000, interest 12%. So 1,50,000 into 12% into what is the number of months? ಎಷ್ಟು months ಆಗುತ್ತೆ? 32 months ಆಗುತ್ತೆ, is equal to 32 months. It will be 32 months into 32 divided by 12 you have to calculate. So 32 divided by 12 it will be 48,000. And entire pre-construction period interest is not deductible. Out of that 1/5 is deductible. So 1/5 of the pre-construction period interest. Pre-construction period na 1/5 now consider ಮಾಡಬೇಕು. So 48,000 into 1 by 5. 9,600. 9,600 is the pre-construction period interest. Next, what you have to say is whether anything is outstanding in respect of housing loan. Housing loan ಗೆ ಸಂಬಂಧಪಟ್ಟಾಗೆ ಏನಾದರೂ ಉಳಿದಿದೆಯಾ ಅಂತ ನೋಡಬೇಕಾಗುತ್ತೆ. So what is given in the problem? Nothing was repaid. See here. So far nothing was repaid towards principal. ಅಂದ್ರೆ ಇಲ್ಲಿ ತನಕ ಪ್ರಿನ್ಸಿಪಲ್ ಅಂದ್ರೆ ಅಸ್ಲ್ ಅಂತ ಹೇಳ್ತೀವಲ್ಲ, ಈಗ ಸಾಲ ನಾವು ತಗೊಂಡಾಗ ಅಸ್ಲು ತಗೊಳ್ತೀವಿ, ಹಾಗೆ ಬಡ್ಡಿ ನಾವು ಅದಕ್ಕೇನು ಸಾಲದ ಅಮೌಂಟ್ ಏನಿರುತ್ತೆ ಪ್ರಿನ್ಸಿಪಾಲ್ ಅಂತ ಹೇಳಿದ್ರೆ ಅಸಲು, ಇಂಟ್ರೆಸ್ಟ್ ಅಂತ ಹೇಳಿದ್ರೆ ಬಡ್ಡಿ. ಈಗ ಇಲ್ಲಿ ತನಕ ಅವನು ಏನು ರೀಪೇ ಮಾಡಲಿಲ್ಲ, ಅಸಲು ಏನಿದೆ ಅಲ್ಲ ಅದನ್ನ ರೀಪೇ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಎಷ್ಟು ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಇದೆಯಲ್ಲ ಅದರ ಬೇಸ್ ಮೇಲೆ ನಾವು ಕರೆಂಟ್ ಇಯರ್ಗೆ ಎಷ್ಟು ಇಂಟ್ರೆಸ್ಟ್ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಾರ್ ದ ಕರೆಂಟ್ ಇಯರ್ ಹೌ ಮಚ್ ಇಸ್ ದ outstanding loan amount? 1,50,000 into 12%. So it will be how much? For the current year interest will be 18,000. So find out the total interest. 18,000 plus 9,600. So it will be 27,600. So this is the interest on loan for the entire house, full house again. So we shall compute the income from house property, students. First is 25% of the portion for his own business. Andre ಇಲ್ಲಿ house 1, house 2, house 3 ಅಂತ ಕೊಟ್ಟಿಲ್ಲ, ಬಟ್ ಇನ್ ಪರ್ಸೆಂಟೇಜ್ ದೇ ಹ್ಯಾವ್ ಮೆನ್ಷನ್ ದ ಪೋರ್ಷನ್ ಆಫ್ ಹೌಸ್. 25% ಆಫ್ ದ ಪೋರ್ಷನ್ ಯಾವುದಕ್ಕೆ ಯೂಸ್ ಮಾಡಿ ಅಂತ ಹೇಳಿದ್ರೆ ಹಿಸ್ ಓನ್ ಬಿಸ್ನೆಸ್. ತನ್ನ ಮನೆಯ 25% ಪೋರ್ಷನ್ ಅವನ ಬಿಸ್ನೆಸ್ಸಿಗೆ ಯುಟಿಲೈಸ್ ಮಾಡ್ಯಾನೆ. ಅವನ ಬಿಸ್ನೆಸ್ಸಿಗೆ ಯುಟಿಲೈಸ್ ಮಾಡಿದ್ರೆ, ಪ್ರೊಫೆಷನ್ಗೆ ಯುಟಿಲೈಸ್ ಮಾಡಿದ್ರೆ ನಥಿಂಗ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್, ಸ್ಟ್ರೈಟ್ ಅವೇ ಯು ಹ್ಯಾವ್ ಟು ಮೆನ್ಷನ್ ನಿಲ್. ನೆಕ್ಸ್ಟ್ ರಿಮೈನಿಂಗ್ ಪೋರ್ಷನ್ ಎಷ್ಟಂದ್ರೆ 75%. ಸೊ ರಿಮೈನಿಂಗ್ 75% ನ ಲೆಟ್ ಔಟ್ ಮಾಡ್ತಾ ಇರುವಂಥದ್ದು, ಬಿಕಾಸ್ ಇಟ್ ಈಸ್ ಗಿವನ್ 30th June ತನಕ ಸೆಲ್ಫ್ ಆಕ್ಯುಪೈಡ್ ಆಗಿದೆ, ದೇರ್ ಆಫ್ಟರ್ ಲೆಟ್ ಔಟ್ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಸೊ ಎಂಟೈರ್ 75% ಪೋರ್ಷನ್ ಬಿಕಮ್ಸ್ ಲೆಟ್ ಔಟ್ ಹೌಸ್ ಪ್ರಾಪರ್ಟಿ. ಕ್ಯಾಲ್ಕುಲೇಟ್ ದ ಎಕ್ಸ್ಪೆಕ್ಟೆಡ್ ರೆಂಟ್. ಎಕ್ಸ್ಪೆಕ್ಟೆಡ್ ರೆಂಟ್ ನಾವು ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಈ ಪ್ರಾಬ್ಲಮ್ ಅಲ್ಲಿ ಎಲ್ಲೂ ನಮಗೆ ಮುನ್ಸಿಪಲ್ ವ್ಯಾಲ್ಯೂ ಕೊಟ್ಟಿಲ್ಲ, ಫೇರ್ ರೆಂಟ್ ಇಸ್ ನಾಟ್ ಗಿವನ್, ಸ್ಟ್ಯಾಂಡರ್ಡ್ ರೆಂಟ್ ಇಸ್ ನಾಟ್ ಗಿವನ್. ಐ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಮುನ್ಸಿಪಲ್ ವ್ಯಾಲ್ಯೂ ಇಲ್ಲ, ಫೇರ್ ರೆಂಟಲ್ ವ್ಯಾಲ್ಯೂ ಇಲ್ಲ, ಸ್ಟ್ಯಾಂಡರ್ಡ್ ರೆಂಟ್ ಇಲ್ಲ. ಸೊ ಹಾಗಾಗಿ ಎಕ್ಸ್ಪೆಕ್ಟೆಡ್ ರೆಂಟ್ ಏನಾಗುತ್ತೆ ಅಂದ್ರೆ ನಿಲ್ ಆಗುತ್ತೆ. ನೆಕ್ಸ್ಟ್ ಆಕ್ಚುಯಲ್ ರೆಂಟ್ ರಿಸೀವ್ಡ್. ದ ರೆಂಟ್ ಪರ್ ಮಂತ್ ಇಸ್ 6,000 ಪರ್ ಮಂತ್. ಅಂಡ್ ಫ್ರಮ್ ವಿಚ್ ಮಂತ್ ದ ಹೌಸ್ ವಾಸ್ ಲೆಟ್ ಔಟ್? ಯಾವ ಮಂತ್ ಇಂದ ಲೆಟ್ ಔಟ್ ಮಾಡ್ತಾ ಇರೋದು? The remaining portion was self-occupied up to 30th June. 30th June ತನಕ self-occupied ಆಗಿತ್ತು, and thereafter was let out ಅಂತ ಹೇಳ್ತಾ ಇರೋದು. ಅಂದ್ರೆ 30th June ನಂತರ 1st July ಇಂದ let out ಮಾಡ್ತಾ ಇರೋದು. ಹಾಗಾಗಿ 1st July ಇಂದ ಮಾರ್ಚ್ ತನಕ ಕ್ಯಾಲ್ಕುಲೇಟ್ ಮಾಡಿ, because the year ends on 31st March. July to March it will be 9 months. 6,000 into 9 it will be 54,000. And whichever is highest, 54,000 is highest, less municipal taxes paid. ನೋಡಿ ಮುನ್ಸಿಪಲ್ ಟ್ಯಾಕ್ಸಸ್ 10,000 ಅಂತ ಕೊಟ್ಟಿದ್ದಾರೆ. ದಿಸ್ ಇಸ್ ಫಾರ್ ದ ಎಂಟೈರ್ ಹೌಸ್. ಫುಲ್ ಹೌಸಿಗೆ 10,000 ರೂಪಾಯಿ. ಬಟ್ ಫುಲ್ ಹೌಸ್ ಲೆಟ್ ಔಟ್ ಆಗಿದೆಯಾ? ಇಲ್ಲ. ಹೌ ಮಚ್ ಇಸ್ ಲೆಟ್ ಔಟ್? ಓನ್ಲಿ ದ 75% ಪೋರ್ಷನ್ ಲೆಟ್ ಔಟ್ ಆಗಿರೋದು 75% ಮಾತ್ರ. ಹಾಗಾಗಿ ಮುನ್ಸಿಪಲ್ ಟ್ಯಾಕ್ಸಸ್ ಪೇಯ್ಡ್ ಶುಡ್ ಬಿ ಕ್ಯಾಲ್ಕ್ಯುಲೇಟೆಡ್ to the extent of portion which is let out. ಅಂದ್ರೆ ಎಷ್ಟು ಪೋರ್ಷನ್ ಗೆ ಲೆಟ್ ಔಟ್ ಮಾಡಿಯಾರಲ್ಲ ಅಷ್ಟು ಪೋರ್ಷನ್ ಗೆ ಮುನ್ಸಿಪಲ್ ಟ್ಯಾಕ್ಸಸ್ ಪೇಯ್ಡ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 10,000 into 75% it will be 7,500. So from this amount, that is from 54,000, if you deduct 7,500, annual value will be 46,500. Standard deduction at 30%, 46,500 ಮೇಲೆ 30% ಅಂದರೆ 13,950. Interest on loan. Let out house property ಕೇಸಲ್ಲಿ there is no restriction. ಎಷ್ಟೇ ಇಂಟ್ರೆಸ್ಟ್ ಇರಲಿ ಕ್ಲೋಸ್ ಟುಗೆದರ್ ಇದ್ರೂ ಡಿಡಕ್ಟ್ ಮಾಡ್ಬೋದು.
the total interest ಎಷ್ಟು ಅಂದ್ರೆ 27,600 we have calculated. So total interest ಎಷ್ಟು ಅಂತ ಹೇಳಿದ್ರೆ for the entire house 27,600, but entire house is not let out. So let out ಮಾಡಿದ್ದು 75% ಮಾತ್ರ. ಹಾಗಾಗಿ loan amount ಕೂಡ we have to reduce to 75%. ಅದನ್ನು ಕೂಡ ನಾವು 75% ಗೆ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. So 27,600 is the total interest into 75%, it will be 20,700. So the remaining amount will be 11,850. So nil plus 11,850, income from house property comes to 11,850. So if you see the what is unique in this problem, ಈ problem ಅಲ್ಲಿ unique ಏನಿದೆ ಅಂತ ಹೇಳಿದ್ರೆ, house is used for his own business. SSC ತನ್ನ ಒಂದು ಬಿಸ್ನೆಸ್ಸಿಗೆ ತನ್ನ ಹೌಸ್ನ ಯುಟಿಲೈಸ್ ಮಾಡ್ಯಾನೆ, ಹಾಗಾಗಿ ಆನ್ಯುವಲ್ ವ್ಯಾಲ್ಯೂ ನಿಲ್ ಆಗುತ್ತೆ. ಆ್ಯಂಡ್ ಆಲ್ಸೋ ಎಂಟೈರ್ ಹೌಸ್ ಇಸ್ ನಾಟ್ ಲೆಟ್ ಔಟ್, 75% ಮಾತ್ರ ಲೆಟ್ ಔಟ್ ಮಾಡಿರುವಂಥದ್ದು. ಹಾಗಾಗಿ ಏನಾಗುತ್ತೆ, ಮುನ್ಸಿಪಲ್ ಟ್ಯಾಕ್ಸಸ್ನ ನಾವು 75%ಗೆ ರೆಡ್ಯೂಸ್ ಮಾಡಬೇಕು. ಟೋಟಲ್ ಇಂಟ್ರೆಸ್ಟ್ ಆನ್ ಲೋನ್ ಇದೆ, ಎಂಟೈರ್ ಮನೆಗೆ ಏನು ಲೋನ್ ಇದೆಯಲ್ಲ ಅದನ್ನು ಕೂಡ ನಾವೇನು ಮಾಡಬೇಕಂದ್ರೆ 75%ಗೆ ರೆಡ್ಯೂಸ್ ಮಾಡಬೇಕಾಗುತ್ತೆ. ದಟ್ ವಿಲ್ ಬಿ ದ ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ಲೆಟ್ ಔಟ್ ಹೌಸ್ ಪ್ರಾಪರ್ಟಿ.